ನನಗಲ್ಲಿ ಲೀಗಲ್ ಫ್ರೇಮ್ ವರ್ಕು ನಾನು ಕರೆಕ್ಟಾಗಿತ್ತು ಅಂದರೆ ಮಾತ್ರ ನಾನು ಅಲ್ಲಿ ಬಂಡವಾಳ ಹಾಕ್ತೀನಿ, ನಾನು ಅಲ್ಲಿ ಪೆಟ್ ಶಾಪ್ ಮಾಡ್ತೀನಿ. ನನಗೆ ಅದು ಕರೆಕ್ಟಾಗಿದೆ ಅಂತ ಅಂದಾಗ ಮಾತ್ರ ನಾನು ಕೆನಲ್ ಶುರು ಮಾಡ್ತೀನಿ. ನನಗದು ಬೇಸಿಕ್ ಫಂಡಮೆಂಟಲೇ ಸರಿ ಇಲ್ಲ ಅಂದಮೇಲೆ ನಾನು ಯಾಕೆ ಮಾಡ್ತೀನಿ? ಈ ವಿಚಾರ ಬಂದಿದ್ದು ಅಲ್ಲೇ. ನಾನು ಯಾವಾಗ ಪೆಟ್ ಶಾಪ್ ಮಾಡಬೇಕು ಅಂತ ಪ್ರಯತ್ನಕ್ಕೆ ಹೋದೆ, ಯಾವಾಗ ಇದೆಲ್ಲ ವಿಚಾರಗಳು ಗೊತ್ತಾಯಿತು, ನಾನು ಇದನ್ನು ಸರಿ ಮಾಡೋವಂಥದ್ದು ಫಸ್ಟ್ ಕೆಲಸ ಮಾಡೋಣ, ಆಮೇಲೆ ಪೆಟ್ ಶಾಪ್ ಮಾಡೋಣ. ಎಷ್ಟು ಪೆಟ್ ಶಾಪ್ ಇದೆ, ಎಷ್ಟು ಕೆನಲ್ಸ್ ಇದೆ ಅಂತ ನಮಗೆ ಬೇಕು ಮಾಹಿತಿ. ಇಲ್ಲ ಸರ್, ನನ್ನ ಹತ್ರ ಆಸ್ ಎ ಪೆಟ್ ಅಂತ ಹೇಳಿದ್ರೆ 2 ನಾಯಿ ಇದೆ. 2 ನಾಯಿ? ಹೌದು. ಸೊ 2 ನಾಯಿಗೋಸ್ಕರ ಇಷ್ಟೆಲ್ಲ ಹೌದು ಸರ್, ಹೌದು ಸರ್, ಹೌದು. ಪೆಟ್ ಶಾಪೇ ಇಲ್ದಿರೋರ್ಗೆ ಪೆಟ್ ಶಾಪ್ ಅವರ ಚಿಂತೆ ಯಾಕೆ ಅಂತ ನಾನು ನಾಳೆ ಇವಾಗ ಒಂದೇನು ಗೊತ್ತಾ ಸರ್, ಇವಾಗ ನಾನು ಮನೆ ಕಟ್ಟಬೇಕು ಅಂತ ಹೇಳಿದಾಗ ನಾನು ಆ ಪರ್ಟಿಕ್ಯುಲರ್ ಜಮೀನು ಏನಿದೆ ಅದ್ರದ್ದು ಎಲ್ಲ ಜವಾಬ್ದಾರಿ ನಂದಾಗಿರ್ತದೆ. ನಾನು ಯಾರ್ದೋ ಗೊತ್ತಿಲ್ಲದೆ ಇರೋಂಥ ಜಾಗದಲ್ಲಿ, ನನಗೆ ಗೊತ್ತಿಲ್ಲದೆ ಇರೋಂಥ ಜಾಗದಲ್ಲಿ, ಆ ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲದಿರೋಂಥ ಜಾಗದಲ್ಲಿ ನಾನು ಎಷ್ಟೇ ಲಕ್ಷ ಕೊಟ್ಟು ನಾನು ಮನೆ ಕಟ್ಟಿದ್ರು ನಾಳೆ ದಿನ ದಾಖಲಾತಿ ಸರಿ ಇಲ್ಲ ಅಂದರೆ ಆ ಮನೆ ನನ್ನ ಕೈ ಬಿಟ್ಟು ಹೋಗ್ತಾರೆ. ಸೊ ಹಂಗೆ ನಾನು ನಾಳೆ ದಿನ ನಾನು ಒಂದು ಪೆಟ್ ಶಾಪ್ ನಾನು ಮಾಡಬೇಕು ಅಂತ ಹೇಳಿದ್ರೆ ನನಗಲ್ಲಿ ಲೀಗಲ್ ಫ್ರೇಮ್ ವರ್ಕು ನಾನು ಕರೆಕ್ಟಾಗಿತ್ತು ಅಂದರೆ ಮಾತ್ರ ನಾನು ಅಲ್ಲಿ ಬಂಡವಾಳ ಹಾಕ್ತೀನಿ, ನಾನು ಅಲ್ಲಿ ಪೆಟ್ ಶಾಪ್ ಮಾಡ್ತೀನಿ. ನನಗೆ ಅದು ಕರೆಕ್ಟಾಗಿದೆ ಅಂತ ಅಂದಾಗ ಮಾತ್ರ ನಾನು ಕೆನಲ್ ಶುರು ಮಾಡ್ತೀನಿ. ನನಗದು ಬೇಸಿಕ್ ಫಂಡಮೆಂಟಲೇ ಸರಿ ಇಲ್ಲ ಅಂದಮೇಲೆ ನಾನು ಯಾಕೆ ಮಾಡಲಿ? ಈ ವಿಚಾರ ಬಂದಿದ್ದು ಅಲ್ಲೇ. ನಾನು ಯಾವಾಗ ಪೆಟ್ ಶಾಪ್ ಮಾಡಬೇಕು ಅಂತ ಪ್ರಯತ್ನಕ್ಕೆ ಹೋದೆ, ಯಾವಾಗ ಇದೆಲ್ಲ ವಿಚಾರಗಳು ಗೊತ್ತಾಯಿತು, ನಾನು ಇದನ್ನು ಸರಿ ಮಾಡೋವಂಥದ್ದು ಫಸ್ಟ್ ಕೆಲಸ ಮಾಡೋಣ, ಆಮೇಲೆ ಪೆಟ್ ಶಾಪ್ ಮಾಡೋಣ.